ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ಮತ್ತು ಭಾರ್ಗವಿ ಸನ್ಮಾನ ಮುಗಿಸ್ಕೊಂಡು ದಾರಿಲಿ ಬರ್ತಾ, ಏನ್ರಿ ಟಗರು ಪುಟ್ಟಿ, ನೀವು ಹೋಗಿದ್ದು ಸನ್ಮಾನ ಮಾಡಿಸ್ಕೊಳ್ಳೋಕ್ಕೋ ಅಥವಾ ಹೊಸ ತೊಂದರೆನ ಮೈ ಮೇಲೆ ಎಳ್ಕೊಂಡು ಕಷ್ಟಪಡೋದಿಕ್ಕೋ ಅಂತಾನೆ ಅರ್ಜುನ್. ಯಾಕೆ, ನಾನೇನು ಮಾಡಿದೆ ಅಂತ ಭಾರ್ಗವಿ ಕೇಳಿದಾಗ, ನಾವು ಮನೆ ಬಿಟ್ಟು ಬಂದಿದ್ದು ಮನೆ ವಾತಾವರಣ ಶಾಂತ ಆಗಲಿ ಅಂತ. ನೀವು ನೋಡಿದರೆ ಆರ್ತಾ ಇರೋ ಕೆಂಡಕ್ಕೆ ಉಫ್ ಉಫ್ ಅಂತ ಊದಿ ಊದಿ ಮತ್ತೆ ಬೆಂಕಿ ಹಚ್ಚಿ ಬಂದ್ರಿ. ಅದೆಷ್ಟ್ರಿ ಧೈರ್ಯ ನಿಮಗೆ ಅಂತಾನೆ ಅರ್ಜುನ್. ಪಾರ್ಥ, ಅಲ್ಲಿ ಮಾವ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಪಾರ್ಥ, ನಾನೇನೋ ಸುಮ್ಮನೆ ಇದ್ದೆ, ಆದರೆ ಮಾವ ಸುಮ್ಮನೆ ಆಗಲಿಲ್ಲ ಅಂತಾಳೆ ಭಾರ್ಗವಿ. ನೀವು ಅವ್ರ ಸೊಸೆ ಅಲ್ವಾ, ಅವ್ರು ಒಂದು ಮಾತಾಡಿದರೆ ನೀವು ಎರಡು ಮಾತಾಡ್ತೀರಾ, ನೀವೇನು ಕಮ್ಮಿನಾ ಅಂತಾನೆ ಅರ್ಜುನ್. ಮಾತಿಗೆ ಮಾತು ಬೆಳೆದು ಅವರೇ ಸವಾಲು ಹಾಕಿದ್ದು, ನಾನೇನೋ ಫ್ಲೋ ಅಲ್ಲಿ ಒಪ್ಕೊಂಡ್ಬಿಟ್ಟೆ ಅಂತಾಳೆ ಭಾರ್ಗವಿ. ಏನು ಸವಾಲ, ಮಾತಂದರೆ ಮಾತು, ಪಾರ್ಟಿ ಇಲ್ಲಿ ಫ್ಯಾಮಿಲಿ ಅವರು ಕೋರ್ಟಲ್ಲಿ ಅಷ್ಟೇ, ಮನೆಯಲ್ಲೂ ಅಷ್ಟೇ, ಕೊಟ್ಟ ಮಾತಿಂದ ಹಿಂದೆ ಬರಲ್ಲ ಅಂತ ಮತ್ತೆ ಏನು ಹೇಳಿ. ಡ್ಯಾಡ್ ನಿಮ್ಮ ಬಗ್ಗೆ ಮಾತಾಡಬಾರ್ದಿತ್ತು, ಆದರೆ ಸವಾಲು ಅಂದ ತಕ್ಷಣ ನೀವೇನಕ್ಕೆ ಒಪ್ಕೊಂಡ್ರಿ, ತಪ್ಪಲ್ವಾ ನೋಡಿ ಭಾರ್ಗವಿ. ನಾವು ಬುಕ್ ನೋಡಿಕೊಂಡು ಹೇಳೋ ಸೆಕ್ಷನ್ ಡ್ಯಾಡ್ ನಿದ್ದೆಗಣ್ಣಲ್ಲಿ ಎಬ್ಬಿಸಿ ಕೇಳಿದ್ರು ಹೇಳ್ತಾರೆ. ಹೋಗಿ ಹೋಗಿ ಅವ್ರ ಜೊತೆ ಪಂದ್ಯ ಕಟ್ಕೊಂಡು ಬಂದಿದ್ದೀರಲ್ಲ, ಏನು ಹೇಳೋದು ನಿಮಗೆ ಅಂತಾನೆ ಅರ್ಜುನ್. ಓಹೋ, ಫಾದರ್ ಸೆಂಟಿಮೆಂಟು ಸ್ವಲ್ಪ ಜೋರಾಗೇ ಇದೆ ಅಂತಾಳೆ ಭಾರ್ಗವಿ. ನೀವು ಅದೇ ಸೆಂಟಿಮೆಂಟಲ್ಲಿ ತಾನೇ ಒಪ್ಕೊಂಡು ಬಂದಿದ್ದು ಅಂತಾನೆ ಅರ್ಜುನ್. ಇವಾಗ ಏನು ಹೇಳೋಕೆ ಇಷ್ಟೊಂದು ಪೀಟಿಕೆ ಹಾಕ್ತಿದ್ದೀರಾ ನೀವು ಅಂತಾಳೆ ಭಾರ್ಗವಿ. ಏನಿಲ್ಲ, ಕೇಸ್ ಗೀಸ್ ಬಿಟ್ಟು ನನ್ನ ಅರ್ಧಾಂಗಿ ಜೊತೆ ಕಾಲ ಕಳೆಯೋಣ ಅಂತ ಅಂದ್ಕೊಂಡಿದ್ದೆ, ನೀವು ನೋಡಿದರೆ ಇನ್ನೊಂದು ಹೊಸ ಸವಾಲಿಗೆ ಒಪ್ಕೊಂಡು ಬಂದಿದ್ದೀರಾ. ಆಮೇಲೇನು ಲಾ ಪ್ರಾಕ್ಟೀಸ್ ಬಿಟ್ಟು ಹೀಗೆ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಅಂತಾನೆ ಅರ್ಜುನ್. ನಾನು ಸವಾಲು ಒಪ್ಕೋತೀನಿ ಅಂತ ಅಷ್ಟೇ ಹೇಳಿದ್ದು, ಸೋಲ್ತೀನಿ ಅಂತ ಹೇಳಿದ್ನಾ, ಲಾ ಬಿಡಬೇಕಾಗಿರೋದು ಸೋತವ್ರು ಮಾತ್ರ ಅಂತಾಳೆ ಭಾರ್ಗವಿ. ಅಂದರೆ ಮತ್ತೆ ಇನ್ನೇನು ಎಕ್ಸ್ಟ್ರಾ ಆರ್ಡಿನರಿ ಟ್ವಿಸ್ಟ್ ಕಾದಿದೆ ಅಂತನ್ನಿ. ಆಂಜನೇಯ ಮುಂದೆ ಅದೇನು ಕಾದಿದೆಯೋ, ನಿಮ್ಮ ಬಂಡ ಧೈರ್ಯಕ್ಕೆ ನೀವೇ ಸಾಟಿ ಕಣ್ರಿ, ಅದು ಯಾವ ದೇವ್ರು ಕಾಪಾಡ್ತಾನೋ ಅಂತಾನೆ ಅರ್ಜುನ್. ಪತಿಯೇ ಪರದೈವ, ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ನಗ್ತಾಳೆ ಭಾರ್ಗವಿ. ಆಗ ಅರ್ಜುನ್, ನಗ್ತಾ ಹೆಂಡತಿ ಈ ಥರ ನಕ್ಕೊಂಡು ಕೇಳಿದರೆ ಕರ್ಗೋಗದೆ ಇರೋ ಗಂಡ ಇದನ್ನ, ಆಯ್ತು ಬಿಡಿ ಅಂತಾನೆ. ಆಗ ಭಾರ್ಗವಿ ಅವನ ಹೆಗ್ಲಿಗೆ ಹೊರ್ಕೊಂಡು, ಪಾರ್ಥ, ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ. ಮಾವ ಸೊಸೆ ಸವಾಲಲ್ಲಿ ಮನೆ ಒಡೆಯೋ ಥರ ಯಾವುದೇ ಥರ ನಿರ್ಧಾರಗಳನ್ನು ನಾನು ತಗೊಳ್ಳಲ್ಲ. ಮಾವ ಅಪ್ಪನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು, ಅವರನ್ನು ಗೌರವಿಸಬೇಕು ಅಂತ ಅಷ್ಟೇ ನಾನು ಈ ಸವಾಲು ಒಪ್ಕೊಂಡಿದ್ದು. ಅದನ್ನು ಬಿಟ್ಟರೆ ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲ ಪಾರ್ಥ, ನೀವು ನನ್ನ ಜೊತೆ ಇರ್ತೀರ ಅಲ್ವಾ ಅಂತಾಳೆ ಭಾರ್ಗವಿ. ಏನು ಮಾಡೋದು, ನಾನು ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿರೋ ಪಾಪಚ್ಚಿ, ನನಗೆ ನೀವು ಬೇಕು, ಡ್ಯಾಡು ಬೇಕು, ಇಬ್ಬರು ಪರವಾಗೂ ಇರ್ತೀನಿ, ನಾನು ನಿಮ್ಮ ಜೊತೆ ಜೀವನ ಪರ್ಯಂತ ಇರ್ತೀನಿ ಅಂತಾನೆ ಅರ್ಜುನ್. ಈಚೆ ಶಕುಂತಲಾ, ನಮ್ಮನೆ ಮಗನ ಸೋಲಿಗೆ ನಾವೆಷ್ಟು ದುಃಖ ಪಡ್ತಿದ್ದೀವೋ ನಮ್ಮನೆ ಸೊಸೆ ಗೆಲುವಿಗೆ ಅಷ್ಟೇ ಸಂಭ್ರಮ ಪಡಬೇಕಲ್ವಾ, ಅದಕ್ಕೆ ಸಿಹಿ ಕಳಿಸ್ತಿದ್ದೀನಿ ಅಂತಾರೆ. ಈ ಮನೆಗೆ ಇರೋದು ಒಂದೇ ಸೊಸೆ, ಅದು ಬೃಂದ. ಭಾರ್ಗವಿ ಈ ಮನೆಗೆ ಮೋಸ ಮಾಡಿದ್ಲಿಲ್ಲ, ಆಗಲೇ ಅವಳು ಈ ಮನೆ ಸೊಸೆ ಅಲ್ಲ ಅಂತ ನಿರ್ಧಾರ ಮಾಡಾಗಿದೆ ಅಂತಾಳೆ ಸಾಕ್ಷಿ. ಓಹೋ, ಆ ನಿರ್ಧಾರ ಮಾಡಿದವರು ಯಾರೋ ಅಂತಾರೆ ಶಕುಂತಲಾ. ಭಾವ ಮತ್ತು ಬೃಂದ ಅವರಿಬ್ಬರು ಡಿಸೈಡ್ ಮಾಡಿದ ಮೇಲೆ ಮುಗೀತು ಅಂತಾಳೆ ಸಾಕ್ಷಿ. ಮೊದಲು ಬೃಂದನ ಕಂಡ್ರೆ ಹುರ್ಕೋತಿದ್ರಿ, ಅದೇನದು ದಿಢೀರಂತ ಪ್ರೀತಿ ಉಕ್ಕಿ ಹರಿತಿದೆ, ಅವಳು ತಾಳಕ್ಕೆ ನೀವೆಲ್ಲ ತಕದಿಮಿ ಅಂತ ಚೆನ್ನಾಗೇ ಕುಣಿತಿದ್ದೀರಾ ಅಂತಾನೆ ಶ್ರೀಮಂತ. ಅದು ನಿನ್ನಂಥ ಮುಟ್ಟಾಳ್ಗೆ ಅರ್ಥ ಆಗಲ್ಲ ಅಂತಾಳೆ ಸಾಕ್ಷಿ. ನನಗಾದರೂ ಅರ್ಥ ಆಗತ್ತಾ ಅಂತಾರೆ ಶಕುಂತಲಾ. ಇದನ್ನು ನಿಯತ್ತು ಅಂತಾರೆ ಅತ್ತೆ. ಭಾವ ಸೋತಾಗಲೂ ಅವಳು ಅವ್ರ ಪರ ನಿಂತಿದ್ದಾಳೆ, ನಮ್ಮ ಪರ ನಿಂತಿದ್ದಾಳೆ, ಹಾಗಾಗಿ ನಾವು ಅವಳ ಪರ ನಿಂತಿದ್ದೀವಿ. ಒಗ್ಗಟ್ಟಾಗಿದ್ರೆ ಅಲ್ವಾ ಮನೆ ಚೆನ್ನಾಗಿರೋದು ಅಂತಾಳೆ ಸಾಕ್ಷಿ. ಇದೇ ಮನೆಗೆ ಭಾರ್ಗವಿನೂ ಸೇರ್ತಾಳೆ ಅಂತಾರೆ ಶಕುಂತಲಾ. ಅದು ನಿಮ್ಮ ಪಾಲಿಗೆ, ಇಲ್ಲಿರೋದು ಬೃಂದ ಮಾತ್ರ, ಅವಳು ಹೇಳಿದ್ದೇ ನಡಿಬೇಕು ಅಂತ. ಶ್ರೀಮಂತನ ಕೈನಲ್ಲಿರೋ ಸ್ವೀಟನ್ನು ಕಸ್ಕೊಂಡು ಬೃಂದ ಬರ್ತಾಳೆ, ಇಬ್ಬರನ್ನು ನೋಡ್ಕೋತಾಳೆ ಅಂತ ಸಾಕ್ಷಿ ಹೋಗ್ತಾಳೆ. ಈಚೆ JP ಕಾರ್ ಹತ್ರ ಸಿಟ್ಟಿಂದ ಬರ್ತಾರೆ. ಮಾವ, ನೀವು ಕೇಸ್ ಸೋಲಿಂದ ಕುಗ್ಗಿಲ್ಲ, ನಿಮ್ಮ ಮನಸ್ಸು ಗಟ್ಟಿ ಅಂತ ತೋರಿಸೋದಕ್ಕೆ, ಸಮಾಜದಲ್ಲಿ ನಿಮ್ಮ ಮರ್ಯಾದೆ ಜಾಸ್ತಿ ಆಗಲಿ ಅಂತ ಜನರಿಗೆ ತೋರಿಸೋದಕ್ಕೆ ನಾನು ಈ ಪ್ರೋಗ್ರಾಮ್ನ ಒಪ್ಕೊಂಡೆ. ಆದರೆ ಆ ಭಾರ್ಗವಿ ಇಲ್ಲಿಗೆ ಬರ್ತಾಳೆ, ನೀವು ಅವಳಿಗೆ ಸನ್ಮಾನ ಮಾಡಬೇಕಾಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಾವ, ನಿಮಗೆ ಬೇಜಾರು ಮಾಡಿದೆ ಮಾವ, ಪ್ಲೀಸ್ ನನ್ನ ಕ್ಷಮಿಸಿ ಅಂತಾಳೆ ಬೃಂದ. ಇಟ್ಸ್ ಓಕೆ, ಅವಳು ಇಲ್ಲಿ ಬರ್ತಾಳೆ ಅಂತ ನಿನಗೆ ಗೊತ್ತಿದ್ರೆ ನನ್ನನ್ನು ನೀನು ಇಲ್ಲಿಗೆ ಕರ್ಕೊಂಡು ಬರ್ತಿರ್ಲಿಲ್ಲ ಅಂತ ಗೊತ್ತು, ಆದರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಅವಳಿಗೆ ಗೊತ್ತಿತ್ತು ಅಲ್ವಾ, ಆದರೂ ಇಲ್ಲಿಗೆ ಬಂದಿದ್ದಾಳೆ. ನೋಡು ಬೃಂದ, ಅವಳು ಬೇಕು ಅಂತಲೇ ಇಲ್ಲಿಗೆ ಬಂದಿದ್ದಾಳೆ, ನನಗೆ ಅವಮಾನ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದಾಳೆ. ಕೋರ್ಟಲ್ಲಿ ನನಗೆ ಅವಮಾನ ಮಾಡಿದ್ದಲ್ಲದೆ ಈಗ ಇಡೀ ಲಾಯರ್ ಫ್ರೆಟರ್ನಿಟಿ ಮುಂದೆ ನನ್ನ ಹತ್ರನೇ ಸನ್ಮಾನ ಮಾಡಿಸ್ಕೊಂಡು ಬೀಗ್ತಿದ್ದಾಳೆ. ವಾಟ್ ಈಸ್ ಸೋ ಇರಿಟೇಟಿಂಗ್, ಅವಳಿಗೆ ಬೇಲಿಗೆ ಊಟದ ಸಾಕ್ಷಿಯಾಗಿ ನಾಲಾಯಕ್ ನನ್ನ ಮಗ ಅಂತಾರೆ JP. ಎಲ್ಲ ಪ್ಲ್ಯಾನಿಂಗು ಇವಳದ್ದೇ ಮಾವ, ಅರ್ಜುನ್ ತಲೆ ಕೆಡಿಸಿರೋದು ಇವಳೇ. ಅವಳು ಭಾಷಣ ಕೇಳಿಸ್ಕೊಂಡ್ರ ಊರಿಗೆಲ್ಲ ಅವಳು ಒಬ್ಬಳೇ ಲಾಯರ್, ನಾನು ದೊಡ್ಡ ಸಮಾಜ ಸೇವಕಿ ಅನ್ನೋ ಥರ ಮಾತಾಡಿದ್ಲು. ಪುಣ್ಯ
ಕಾನೂನು ಕಂಡು ಹಿಡ್ದಿದ್ದೇ ಇವಳು ಅಂತ ಹೇಳಲಿಲ್ಲ. ಆ ಕೊಬ್ಬು ತೋರಿಸ್ತಿದ್ಲಲ್ಲ ಮಾವ, ಹಾಗೆ ಅವಳು ಜುಟ್ಟು ಹಿಡಿದು ಆಚೆ ತಳ್ಳುವಷ್ಟು ಕೋಪ ಬಂದಿತ್ತು. ಆದರೆ ನಾನು ಹಾಗೆ ಮಾಡಿದರೆ ನಿಮ್ಮ ಮರ್ಯಾದೆ ಹೋಗುತ್ತಲ್ಲ ಅಂತ ಸುಮ್ಮನಾದೆ ಅಂತಾಳೆ ಬೃಂದಾ. ಹೋಗಲಿ ಬಿಡು ಬೃಂದಾ, ಒಂದು ಕೇಸ್ ಗೆದ್ದು ಇಷ್ಟು ಹಾರಾಡ್ತಿದ್ದಾಳೆ. ಒಂದೆರಡು ಕೇಸ್ ಸೋತ್ರೆ ತಾನಾಗಿ ದಾರಿಗೆ ಬರ್ತಾಳೆ. ಸೀನಿಯರ್ಸ್ ಮುಂದೆ ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿತಾಳೆ. ಅವಳು ಏನು ಅಂತ ಇದ್ಲು, ಲಾಯರ್ ಆದವನಿಗೆ ಕಷ್ಟಕ್ಕೆ ಸ್ಪಂದಿಸೋ ಹೃದಯ ಬೇಕು, ಇಮೋಷನ್ಸ್ ಬೇಕು. ಅವಳ ಭಾಷಣನು ಮೈ ಫೂಟ್ ಅಂತಾರೆ JP. ಅವಳ ಆ ಇಮೋಷನ್ನ ನಾನು ರೆಕಾರ್ಡ್ ಮಾಡಿದ್ದೀನಿ ಮಾವ. ಅವಳು ಮಾಡಿರೋ ಪ್ರತಿಯೊಂದು ಮಾತಿಗೂ ಬೆಲೆ ಕಟ್ಟೋ ಹಾಗೆ ಆಗಬೇಕು. ಅವಳು ಮತ್ತೆ ನಿಮ್ಮ ಮುಂದೆ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಮಾವ. ಅವಳು ಲಾ ಮತ್ತು ಲಾಯರ್ ಕೆಲಸಕ್ಕೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮ್ ಬಂದಾಯಿತು ಅಂತಾಳೆ ಬೃಂದಾ. ಅದು ಕೆಸರಿನ ಜೊತೆ ಗುದ್ದಾಟ ಬೇಕಾ ಬೃಂದಾ? ಹೋಗಿ ಹೋಗಿ ಅವಳ ಜೊತೆ ನಾನು ಫೈಟ್ ಮಾಡಬೇಕಾ? ನಾನು ಅಷ್ಟು ಕೆಳಮಟ್ಟಕ್ಕೆ ಇಳಿದವನ ಬೃಂದಾ? ಆ ಭಾರ್ಗವಿಗೆ ಸವಾಲಾಕಿ ತಪ್ಪು ಮಾಡ್ತಿದ್ದೀನಾ ಅಂತಾರೆ JP. ಖಂಡಿತ ಇಲ್ಲ ಮಾವ. ವಿಧಿಯಾಟ ಇದೆ ಅನ್ನೋದಾದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ನಿಮಗೆ ಅವಳು ಅವಮಾನ ಮಾಡಿದ್ದಾಳೆ, ಆ ಬಾಕಿನ ಚುಕ್ತಾ ಮಾಡಲೇಬೇಕು ಅಲ್ವಾ? ಅಷ್ಟಕ್ಕೂ ಅವಳೇ ನಿಮ್ಮ ಸವಾಲನ್ನು ಒಪ್ಕೊಂಡಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ ಮಾವ. ಅವಳು ಅದೇನು ಮಾಡ್ಕೋತಾಳೋ ಮಾಡ್ಕೊಳ್ಳಿ, ಅದು ಯಾರಾದರೂ ಅಡ್ಡ ಬರಲಿ ಮಾವ. ನನ್ನ ಕೊನೆ ಉಸಿರಿರೋ ತನಕ ನಾನು ನನ್ನ ಮಾವನ ಪರವಾಗಿ ಇರ್ತೀನಿ. ನನ್ನಿಂದ ನಿಮಗೆ ಎಷ್ಟು ಸಹಾಯ ಆಗುತ್ತೋ ಗೊತ್ತಿಲ್ಲ ಮಾವ, ಆದರೆ ಪ್ರತಿ ಹಂತದಲ್ಲೂ ಆ ಭಾರ್ಗವಿನ ತಡೆಯೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅದು ಯಾರಾದರೂ ಅಡ್ಡ ಬರಲಿ ಮಾವ, ಆದರೆ ಈ ಸಲ ಗೆಲ್ಲೋದು ನೀವೇ ಅಂತಾಳೆ ಬೃಂದಾ. ಈಚೆ ಭಾರ್ಗವಿ ಅರ್ಜುನ್ ಕೂತಿರುವಾಗ ರುದ್ರ ಅರ್ಜುನ್ಗೆ ಕಾಲ್ ಮಾಡ್ತಾರೆ. ಹಲೋ ಚಿಕ್ಕಿ, ಹೇಗಿದ್ದೀರಾ? ಮನೇಲಿ ಎಲ್ಲರೂ ಆರಾಮಾಗಿದ್ದೀರಾ? ಚಿಕ್ಕು ಹೇಗಿದ್ದಾರೆ? ಮನೇಲಿ ಶಕ್ಕು ರಿತು ಎಲ್ಲ ಚೆನ್ನಾಗಿದ್ದಾರಾ ಅಂತಾನೆ ಅರ್ಜುನ್. ಒಂದೂ ಗೊತ್ತಾಗ್ತಿಲ್ಲ, ಹೇಗೋ ಇದ್ದೀವಿ ಕಣೋ ಅಂತಾರೆ ರುದ್ರ. ಯಾಕೆ ಚಿಕ್ಕಿ, ಏನಾಯಿತು? ನಿಮ್ಮ ವಾಯ್ಸ್ ಕೇಳ್ತಿದ್ರೆ ಬೇಜಾರಲ್ಲಿದ್ದೀರಾ ಅನ್ನಿಸ್ತಿದೆ ಅಂತಾನೆ ಅರ್ಜುನ್. ಪಾರ್ಥ ಲೌಡ್ ಸ್ಪೀಕರ್ಗೆ ಹಾಕು ಅಂತ ಭಾರ್ಗವಿ ಹೇಳ್ತಾಳೆ. ನೀನು ಮಾಡಿದ ಸರಿನಾ ಅರ್ಜುನ್ ಅಂತಾರೆ ರುದ್ರ. ನಾನೇನು ಮಾಡಿದೆ ಅಂತಾನೆ ಅರ್ಜುನ್. ನೀನೇ ಮುಂದೆ ನಿಂತು ರಿತು ಮದುವೆ ಮಾಡಿಸಿದೆ, ಅವಳ ಜೀವನನ ಸರಿ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಈಗ ಅವಳ ಜೀವನನ ಅರ್ಧದಲ್ಲೇ ಬಿಟ್ಟು ನೀನು ಹೊರಟೋದಿಯಲ್ಲೋ, ಇದು ಸರಿನಾ ಅಂತಾರೆ ರುದ್ರ. ಪರಿಸ್ಥಿತಿ ಒತ್ತಡದಲ್ಲಿ ನಾವು ಮನೆ ಬಿಟ್ಟು ಬರೋದು ಅನಿವಾರ್ಯವಾಗಿತ್ತು ಚಿಕ್ಕಿ ಅಂತಾನೆ ಅರ್ಜುನ್. ಎಲ್ಲರೂ ಅವ್ರ ಮೂಗಿನ ನೇರಕ್ಕೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿದ್ರಿ, ಆದರೆ ಈಗ ನನ್ನ ಮಗಳ ಜೀವನ ಬೀದಿಗೆ ಬಂದು ನಿಂತಿದೆ. ಅವಳು ವಿಕ್ಕಿನ ಪ್ರೀತಿಸಿದ್ದ ತಪ್ಪು ಅಥವಾ ನೀನು ಹೇಳಿದ್ದಕ್ಕೆ ನಾವು ಅವಳು ಮದುವೆ ಮಾಡಿಸಿದ ತಪ್ಪೋ ಒಂದೂ ಗೊತ್ತಿಲ್ಲ, ಆದರೆ ನಮ್ಮ ಮಗಳು ದುಃಖ ಪಡ್ತಿರೋದನ್ನು ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತಾರೆ ರುದ್ರ. ಡ್ಯಾಡ್ ಏನಂದ್ರು ಅಂತಾನೆ ಅರ್ಜುನ್. ಬೀಗ್ರ ಮನೆಯವರು ನಮ್ಮ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಕಣೋ. ಈಗ ಭಾವನು ಅವ್ರ ಜೊತೆ ಮಾತಾಡೋಕ್ಕೆ ಹಿಂಜರಿತಿದ್ದಾರೆ. ಇನ್ನು ನಿನ್ನ ಚಿಕ್ಕಪ್ಪನ ಬಗ್ಗೆ ನಿನಗೆ ಗೊತ್ತಲ್ಲ, ಮಗಳ ಜೀವನ ಹಾಳಾಯಿತು ಅಂತ ದಿನಾನು ಕೊರಗ್ತಾ ಇದ್ದಾರೆ. ಅವ್ರು ಈ ಥರ ಕೊರಗ್ತಿರೋದನ್ನು ನೋಡ್ತಾ ಇದ್ದರೆ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅರ್ಜುನ್. ಇದೇ ಕೊರಗಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾರೆ ರುದ್ರ. ಬಿಡ್ತು ಅನ್ನಿ ಚಿಕ್ಕಿ, ಹಾಗೇನೂ ಆಗಲ್ಲ ಅಂತಾನೆ ಅರ್ಜುನ್. ನನಗೆ ಬೇರೆ ದಾರಿ ಕಾಣದೆ ನಿನಗೆ ಕಾಲ್ ಮಾಡಿದ್ದೀನಿ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಮಗಳ ಜೀವನನ ಸರಿ ಮಾಡು ಅಂತಾರೆ ರುದ್ರ. ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಜೊತೆ ನಾವಿದ್ದೀವಿ. ನಾನು ಭಾರ್ಗವಿ ಏನಾದರೂ ಒಂದು ಪರಿಹಾರ ಹುಡುಕ್ತೀವಿ ನೋಡಿ. ರಿತು ಜೀವನ ಹಾಳಾಗೋಕ್ಕೆ ನಾವು ಖಂಡಿತ ಬಿಡಲ್ಲ, ನೀವು ಧೈರ್ಯವಾಗಿರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್. ಪಾಪ ಚಿಕ್ಕಿ, ಅದೆಷ್ಟು ದುಃಖದಲ್ಲಿದ್ದಾರಲ್ಲ ಪಾರ್ಥ. ಪಾಪ ರಿತು, ಇದೇ ಕಾರಣಕ್ಕೆ ನಾನು ಅವಳಿಗೆ ಮದುವೆ ಬೇಡ ಅಂತ ಹೇಳಿದ್ದು. ಇವಾಗ ನೋಡು, ಎಲ್ಲರ ಮೇಲಿನ ಕೋಪನ ಪಾಪ ಅವಳ ಮೇಲೆ ಹಾಕ್ತಿದ್ದಾರೆ ಅಂತಾಳೆ ಭಾರ್ಗವಿ. ಇದಕ್ಕೆಲ್ಲ ನಾನೇ ಕಾರಣನಾಗ್ಬಿಟ್ಟೆ ಅಂತಾನೆ ಅರ್ಜುನ್. ಚೇಚೆ, ಯಾರೋ ಮಾಡಿದ ತಪ್ಪಿಗೆ ನಿಮ್ಮನ್ನು ನೀವು ಬೈಕೋಬೇಡಿ ಪಾರ್ಥ. ಇಷ್ಟು ದಿನ ನಾವಿಬ್ಬರು ಸಮಸ್ಯೆಗಳನ್ನು ಮೇಲಿಗೆ ಮೇಲಷ್ಟೇ ಸರಿ ಮಾಡ್ತಿದ್ವಿ, ಆದರೆ ಇವಾಗ ಸಮಸ್ಯೆಗಳನ್ನು ಬುಡದಿಂದನೇ ಕಿತ್ತಾಕಬೇಕು ಅಂತಾಳೆ ಭಾರ್ಗವಿ. ಅಂದರೆ ಅಂತಾನೆ ಅರ್ಜುನ್. ರಿತು ಜೀವನ ಸರಿ ಹೋಗಬೇಕು ಅಂದರೆ ಮೊದಲು ವಿಕ್ಕಿ ಜೀವನ ಸರಿ ಹೋಗಬೇಕು. ಹೌದು ಪಾರ್ಥ, ಅತ್ತೆ ಕಾಟ, ನಾದಿನಿ ಕಾಟ ಅಥವಾ ಆಡ್ಕೊಳ್ಳೋ ಊರು ಜನರ ಕಾಟ ಇದ್ದರೆ ಹೆಣ್ಣು ಸಹಿಸ್ಕೋತಾಳೆ, ಆದರೆ ಕಟ್ಕೊಂಡಿರೋ ಗಂಡನೇ ಸರಿ ಇಲ್ಲದೆ ಇದ್ದರೆ ಅವಳಿಗೆ ಬದುಕಿನ ಮೇಲಿರೋ ಪ್ರೀತಿನೇ ಹೊರಟೋಗುತ್ತೆ. ಕಟ್ಕೊಂಡಿರೋ ಗಂಡ ಸರಿ ಇದ್ದರೆ ಅರ್ಧಕ್ಕರ್ಧ ಸಮಸ್ಯೆ ಅದಾಗದೇ ಸರಿ ಹೋಗುತ್ತೆ ಪಾರ್ಥ. ವಿಕ್ಕಿ ಹತ್ರ ಸ್ವಲ್ಪ ಮಾತಾಡಿ, ಅವರಿಗೆ ಹೆಂಡತಿ ಮದುವೆ ಜವಾಬ್ದಾರಿ ಬಗ್ಗೆ ನೀವು ಸ್ವಲ್ಪ ತಿಳಿಸಿ ಹೇಳಿ. ಮದುವೆ ಅಂದರೆ ಹುಡುಗಾಟ ಅಲ್ಲ ಅಂತ ಅವರಿಗೆ ಅರ್ಥ ಮಾಡಿಸಿ ಅಂತಾಳೆ ಭಾರ್ಗವಿ. ಅವನ ಅರ್ಥ ಮಾಡ್ಕೋತಾನ ಅಂತಾನೆ ಅರ್ಜುನ್. ಅಣ್ಣ, ನೀವು ಅವನ ಅರ್ಥ ಮಾಡ್ಕೊಳ್ಳೋವರೆಗೂ ನೀವು ಬಿಡ್ಕೂಡ್ದು ಅಣ್ಣ. ಅವನ ಕಾಲು ಹಿಡ್ದಾದ್ರೂ ಸರಿ, ಕಾಲು ಮುರಿದಾದ್ರೂ ಸರಿ, ಸಂಸಾರ ಮಾಡೋ ಮಗನೇ ಅಂತ ಹೇಳಬೇಕು ಅಂತಾಳೆ ಭಾರ್ಗವಿ. ಈಚೆ ಶಕ್ತಿ ಯೋಚನೆ ಮಾಡ್ತಾ ಕೂತಿರುವಾಗ ವಿಕ್ಕಿ ಬಂದು, ಡ್ಯಾಡ್, ನಿಮ್ಮನ್ನು ಈ ಥರ ನೋಡೋಕ್ಕೆ ಆಗ್ತಿಲ್ಲ ಡ್ಯಾಡ್. ಹುಲಿಯಾಗಿದ್ದವರು ನೀವು ಈ ಥರ ಕೂತ್ರೆ ನೋಡೋಕ್ಕಾಗತ್ತಾ? ನೀವು ಮತ್ತೆ ರಾಜನ್ ಥರ ಮೆರಿಬೇಕು. ಹಾಗಾಗಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ, ರೆಡಿ ಇದ್ದೀನಿ ಏನು ಮಾಡೋಕ್ಕೂ ಅಂತಾನೆ ವಿಕ್ಕಿ.
ಕೂತ್ಕೋ ವಿಕ್ಕಿ ಅಂತಾರೆ ಶಕ್ತಿ. ವಿಕ್ಕಿ ಕೂತ್ಕೋತಾನೆ. ಈಗ ನಾನು ಪದವಿನಲ್ಲಿ ಇಲ್ಲ. ಈಗ ನಾನು ಏನೇ ಮಾಡಿದರೂ ಹುಷಾರಾಗಿ ಮಾಡಬೇಕು. ಇನ್ಮುಂದೆ ನಾವು ನಡೆಯೋ ಪ್ರತಿಯೊಂದು ಹೆಜ್ಜೆನೂ ಕತ್ತಿ ಅಂಚಿನ ಮೇಲೆ ನಡೆದಂಗಿರುತ್ತೆ. ನಾವು ಜಾಗ್ರತೆಯಿಂದ ಇಡಬೇಕು ಅಂತಾರೆ ಶಕ್ತಿ. ಈಗ ಏನು ಮಾಡಬೇಕು ಅಂತಾನೆ ಅರ್ಜುನ್. ಭಾರ್ಗವಿ ನಮ್ಮನ್ನು ನಂಬೋ ಹಾಗೆ ಮಾಡಬೇಕು ಅಂತಾರೆ ಶಕ್ತಿ. ನಮ್ಮನ್ನು ಜೈಲಿಗೆ ಕಳಿಸಿದವಳು ನಮ್ಮನ್ನು ನಂಬ್ತಾಳ ಏನು ಡ್ಯಾಡ್ ನೀವು ಅಂತಾನೆ ವಿಕ್ಕಿ. ಆಗ ಭಾರ್ಗವಿ ವಿಕ್ಕಿಗೆ ಕಾಲ್ ಮಾಡ್ತಾಳೆ. ಫೋನ್ ನೋಡಿ ವಿಕ್ಕಿ ಶಾಕ್ನಿಂದ ಡ್ಯಾಡ್ ಭಾರ್ಗವಿ ಅಂತಾನೆ. ರಿಸೀವ್ ಮಾಡು, ಲೌಡ್ ಸ್ಪೀಕರ್ಗೆ ಹಾಕು ಅಂತಾರೆ ಶಕ್ತಿ. ಹಲೋ ಅಂತಾನೆ ವಿಕ್ಕಿ. ಹಲೋ ವಿಕ್ಕಿ, ನಾನು ಭಾರ್ಗವಿ ಮಾತಾಡ್ತಿರೋದು ಅಂತಾಳೆ ಭಾರ್ಗವಿ. ಯಾಕೆ ಕಾಲ್ ಮಾಡಿದ್ಯಾ ತಾಯಿ? ನೀನು ಕಿತ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನೂ ಉಳಿದಿಲ್ಲ ಅಂತಾನೆ ವಿಕ್ಕಿ. ಆಗ ಶಕ್ತಿ ವಿಕ್ಕಿಗೆ ಸನ್ನೆ ಮಾಡ್ತಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನನ್ನ ಗುರಿಯಾಗಿತ್ತು. ಅದನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ನಿನ್ನ ಬಗ್ಗೆ ಯಾವುದೇ ಜಿದ್ದಿಲ್ಲ. ಈಗ ನೀನು ನನ್ನ ನಾದಿನಿ ಗಂಡ. ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಮಾತಾಡ್ತಿದ್ದೀನಿ ಅಂತ ಅಂದ್ಕೊ. ವಿಕ್ಕಿ, ನಿನಗೂ ರಿತುಗೂ ಇವಾಗ ಮದುವೆ ಆಗಿದೆ. ಅದರಲ್ಲೂ ಪ್ರೀತಿಸಿ ಮದುವೆ ಆಗಿದ್ದೀರಾ. ಅವಳನ್ನು ಅರ್ಧದಲ್ಲೇ ಕೈ ಬಿಡೋದು ಸರಿನಾ ವಿಕ್ಕಿ? ಏನೋ ಕೆಟ್ಟಗಳಿಗೆ ನಡೆದಿದ್ದೆಲ್ಲ ನಡೆದೋಯ್ತು. ಇನ್ಮೇಲಾದರೂ ಇಬ್ಬರು ಚೆನ್ನಾಗಿರ್ಬೋದಲ್ಲ ಅಂತಾಳೆ ಭಾರ್ಗವಿ. ನಾನು ತುಂಬ ಕೆಟ್ಟವನಲ್ಲ ಭಾರ್ಗವಿ. ಪಾಪ ರಿತು ನನ್ನ ಜೊತೆ ಹೇಗೆ ಸಂಸಾರ ಮಾಡ್ತಾಳೆ ಅಂತಾನೆ ವಿಕ್ಕಿ. ವಿಕ್ಕಿ, ತಪ್ಪನ್ನು ತಿದ್ಕೊಳ್ಳೋಕ್ಕೆ ಜೀವನ ಎಲ್ರಿಗೂ ಒಂದು ಅವಕಾಶ ಕೊಡುತ್ತೆ. ಆ ಅವಕಾಶ ನಿನಗೂ ಸಿಕ್ಕಿದೆ. ಅದನ್ನು ಒಳ್ಳೆ ರೀತಿಲಿ ಬಳಸ್ಕೋ ವಿಕ್ಕಿ. ನೀನು ಮನಸ್ಸು ಮಾಡಿದರೆ ಒಳ್ಳೆ ರೀತಿಲಿ ಬದುಕ್ಬೋದು ಅಂತಾಳೆ ಭಾರ್ಗವಿ. ಸರಿ ಭಾರ್ಗವಿ, ನಾನೀಗ ಏನು ಮಾಡಬೇಕು ಅಂತಾನೆ ವಿಕ್ಕಿ. ವಿಕ್ಕಿ, ಅದನ್ನು ನಾವು ನಾಳೆ ಮಾತಾಡೋಣ, ಎದುರುಗಡೆ ಸಿಕ್ಕಿ ಮಾತಾಡೋಣ ಅಂತ ಭಾರ್ಗವಿ ಕಾಲ್ ಕಟ್ ಮಾಡ್ತಾಳೆ. ಸಮಾಧಾನ ಮಾಡ್ಕೋ ವಿಕ್ಕಿ, ಕುರಿ ತಾನಾಗೆ ಬಂದು ಹಳ್ಳಕ್ಕೆ ಬೀಳ್ತಿದೆ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನೋ ಹಾಗೆ ಅವಳೇ ಕಾಲ್ ಮಾಡಿ ನಿನ್ನನ್ನು ಒಳ್ಳೆಯವಳಾಗು ಅಂತಿದ್ದಾಳೆ. ಇದೇ ಒಳ್ಳೆ ಸಮಯ. ಅವಳ ಮುಂದೆ ನೀನು ಒಳ್ಳೆಯವನಾಗಿರಬೇಕು. ಇಡೀ ಜಗತ್ತಿನ ಮುಂದೆ ನೀನು ಒಳ್ಳೆಯವನ ಥರ ಕಾಣಿಸ್ಬೇಕು. ಇಷ್ಟು ವರ್ಷ ನಾನು ಪ್ರಸಾದ ಇಂದ ಶಕ್ತಿ ಪ್ರಸಾದ್ ಅಂತ ಮುಖವಾಡ ಹಾಕ್ಕೊಂಡು ಬದುಕಿರೋ ಹಾಗೆ ನೀನು ವಿಕ್ರಮ್ ಭೂಪತಿಯಾಗಿ ಮೆರಿಬೇಕು. ಆ ಭಾರ್ಗವಿ ಬೆಳಕನ್ನೇ ಬಳಸ್ಕೊಂಡು ಅವಳನ್ನು ಮೀರಿ ಬೆಳಿಬೇಕು. ಭಾರ್ಗವಿ ಒಬ್ಳಿಗೆ ನಂಬಿಕೆ ಬಂದರೆ ಎಲ್ಲ ಅದಾಗದೇ ಸರಿ ಹೋಗುತ್ತೆ. ನೀನು ಇಮೇಜ್ ಸರಿಯಾಗೋವರೆಗೂ ಮೃದುವಾಗಿರು, ನಡ್ಕೊ. ಆ ಭಾರ್ಗವಿ ಹೇಳೋದನ್ನು ಸುಮ್ಮನೆ ಕೇಳು. ಮುಂದೆ ಈ ಪ್ರಪಂಚ ನಿನ್ನನ್ನು ದೇವ್ರ ಥರ ನೋಡುತ್ತೆ, ಕೈ ಮುಗಿಯುತ್ತೆ ನೋಡು ವಿಕ್ಕಿ. ಈಗ ನೀನು ನನ್ನ ವಾರಸುದಾರನಾಗಿ ಜನಗಳ ಮಧ್ಯೆ ಹೋಗೋ ಸಮಯ ಬಂದಿದೆ. ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಲ್ವಾ ಅಂತಾರೆ ಶಕ್ತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.